ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವರಮಹಾಲಕ್ಷ್ಮಿ ವ್ಲಾಗ್ನ ನಾನೀಗ ನಿಮಗೋಸ್ಕರ ಅಂತ ಹಾಕ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನನ್ನ ಪ್ರಿಪ್ರೇಷನ್ಸ್ ಅಂದರೆ ಇಂದಿನ ದಿನ ಗುರುವಾರ ನಾನು ಏನೇನೆಲ್ಲ ರೆಡಿ ಮಾಡಿಕೊಂಡೆ, ಹಾಗೆ ಶುಕ್ರವಾರ ಹೇಗಿತ್ತು, ನಮ್ಮ ಮನೆಗೆ ಯಾರ್ಯಾರು ಬಂದಿದ್ರು, ನಾನು ಯಾರ್ಯಾರು ಮನೆಗೆ ಹೋಗಿದ್ದೆ, ಯಾವ ಥರ ಲಕ್ಷ್ಮಿ ಕೂರಿಸ್ದೆ, ಮೊದಲನೇ ವರ್ಷದ ಆಚರಣೆ ಹೇಗಿತ್ತು ಅನ್ನೋದೆಲ್ಲದನ್ನು ಕೂಡ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಗುರುವಾರದ ಪ್ರಿಪ್ರೇಷನ್ಸ್ ಆಗಿತ್ತು. ಅಮ್ಮ ಒಂದು ಕಡೆ ಹೂವು ಎಲ್ಲ ಕಟ್ಟಿ ರೆಡಿ ಮಾಡಿಕೊಡ್ತಿದ್ರೆ, ನಾನು ಫುಲ್ ದೇವ್ರ ಮನೆ ಪೂರಾ ಕ್ಲೀನ್ ಮಾಡಿಕೊಂಡು ಎಲ್ಲ ಅವತ್ತೇ ಮಾಡ್ತಿದ್ವಿ. ನಾವು ಯೂಶ್ವಲಿ ಶುಕ್ರವಾರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಲ್ಲ, ಗುರುವಾರನೇ ಏನೇ ಇದ್ರೂ ಮಾಡ್ಕೊಬಿಡ್ತೀವಿ ರೆಗ್ಯುಲರ್ ಆಗೂ. ಹಾಗೆ ಈ ವರಮಹಾಲಕ್ಷ್ಮಿಗೂ ಕೂಡ ಪ್ರತಿಯೊಂದನ್ನು ಆಚೆ ತೆಗೆದು ಎಲ್ಲದನ್ನು ಒರೆಸಿ ಕ್ಲೀನ್ ಮಾಡಿ ಇಡ್ತಾ ಇದ್ವಿ. ಇದಾದಮೇಲೆ ಮಾರ್ಕೆಟಿಗೆ ಕೂಡ ಹೋಗೋದಿತ್ತು. ಹ್ಯಾಸ್ ಆಫ್ ನಿತಿನ್ಗೆ ಹುಷಾರಿಲ್ಲ, ನಾನು ಹಿಂದಿನ ವ್ಲಾಗಲ್ಲಿ ಹೇಳಿರೋ ಹಾಗೆ. ಅವ್ರಿಗೆ ಜಾಸ್ತಿ ಏನು ಕೆಲಸ ಎಲ್ಲ ಮಾಡ್ಕೊಡೋಕೆ ಆಗ್ತಾಯಿಲ್ಲ, ಮಾರ್ಕೆಟ್ಗೆ ಅವ್ರು ಒಬ್ರಿಗಿಂದ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರ ಜೊತೆ ಹೆಲ್ಪ್ಗೋಸ್ಕರ ಅಂತ ನಾನು ಸಹ ಹೋಗಿದ್ದೆ. ಪಾಪ ಅವ್ರು ಅಷ್ಟು ಹುಷಾರಿಲ್ಲ ಅಂದರೂ ನನಗೋಸ್ಕರ ಎಲ್ಲ ಮಾಡಿಕೊಟ್ರು. ಯೂಶ್ವಲಿ ನಾವು ಲಕ್ಷ್ಮಿ ಕೂರ್ಸೋದು ಬಿಟ್ಬಿಟ್ಟಿದ್ರು ಅಮ್ಮ, ಮುಂಚೆ ಒಂದು 5 years ಕೂರಿಸಿದ್ರು. ಅದಾದಮೇಲೆ ಅವರು ನಿಲ್ಲಿಸಿದ್ರು, ಬಿಕಾಸ್ ಅವ್ರೊಬ್ರಿಗೆ ಹ್ಯಾಂಡಲ್ ಮಾಡೋಕೆ ಕಷ್ಟ ಆಗ್ತಿತ್ತು ಅಂತ. ಬಟ್ ಈ ವರ್ಷ ನಾನು ಅಂದೆ, ಅಮ್ಮ ನಾನು ಮಾಡ್ತೀನಿ ಅಂತ. ಅವರು ನೋಡು ನಿಂಗೆ ಆಗುತ್ತಾ ಅಂತ, ಮನೆ ಚಿಕ್ಕದಿದೆ ಅಲ್ಲ, ಎಲ್ಲರೂ ಬಂದರೆ ಎಲ್ಲ ಕಷ್ಟ ಆಗುತ್ತೆ ಅಂತ ಅವರು ಹೇಳಿದ್ರು. ಬಟ್ ನಾನು ಇಲ್ಲ ಪರವಾಗಿಲ್ಲ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವತ್ತು ಮಾಡಿದ್ದೀವಿ. ತುಂಬಾ ಚೆನ್ನಾಗಾಯಿತು. ಚಿಕ್ಕ ಮನೆ ಆದರೂ ಚೊಕ್ಕದಾಗೆ ಬಂದು ಕೂತಿದ್ರು ಅಮ್ಮನವರು. ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈಗ ನಾವು ಮಾರ್ಕೆಟ್ಗೆ ಹೋಗಿದ್ವಿ, KR ಮಾರ್ಕೆಟ್ಗೆ. ನಾನು ನಿತಿನ್ ಇಬ್ರೂ ತಲಹರಟೆಗಳನ್ನೆಲ್ಲ ಮಾಡ್ಕೊಂಡು ಹೋದ್ವಿ. ಸಖತ್ ಜನ ಇದ್ದರು, ಕಾಲಿಡೋಕ್ಕೆ ಕೂಡ ಜಾಗ ಇರಲಿಲ್ಲ. ಯಾಕಾದರೂ ಹೋದ್ವಿ ಅಂತ ಅನ್ನಿಸ್ಬಿಡ್ತು. ಒಂದಕ್ಕಿಂತ ಒಂದು ಜಾಸ್ತಿ. ನನಗೆ ಇಷ್ಟೊಂದೆಲ್ಲ ಪ್ರೈಸ್ ಇರುತ್ತೆ ಐಟಮ್ಸ್ಗೆಲ್ಲ ಅಂತ ಗೊತ್ತೇ ಇರಲಿಲ್ಲ. ಆ್ಯಂಡ್ ಅಲ್ಲಿ ಒಂದು ನೋಡಿದ್ರೆ ಇನ್ನೊಂದು ತೊಗೋಬೇಕು ಅನ್ನೋ ಆಸೆ ಆಗ್ತಿತ್ತು. ಯಾವ್ದನ್ನ ನೋಡಿದ್ರೂ ಅಯ್ಯೋ ಕಾಸ್ಟ್ಲಿ ಅಲ್ವಾ, ಬೇಡ ಅಂತ ಅನ್ನಿಸ್ತಿರ್ಲಿಲ್ಲ. ಪರವಾಗಿಲ್ಲ ತೊಗೊಬಿಡೋಣ ಅನಿಸ್ತಿತ್ತು. ಆಲ್ಸೋ ನಮ್ಮದು ಬಜೆಟ್ ಪ್ರಾಬ್ಲಮ್ ಕೂಡ ಇರುತ್ತಲ್ಲ. ಸೊ ಹಾಗಾಗಿ ನಮ್ಮ ಬಜೆಟಲ್ಲಿ ಏನಿತ್ತು ಅದನ್ನು ಮಾತ್ರ ತಂದ್ವಿ. ನನಗಂತೂ ಸಖತ್ ಇಷ್ಟ ಆಯಿತು. ಅಲ್ಲೆಲ್ಲ ಡಿಸೈನ್ ಹಾರಗಳೆಲ್ಲ ಮಾಡಿದರು, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ನಾನು ಹಾರ ನೋಡಿದೆ, ಅಲ್ಲಿ ನಿಮಗೆ ತೋರಿಸ್ತೀನಿ, ನವಿಲ್ ಗರಿದು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನಗಂತೂ ಸಖತ್ ಇಷ್ಟ ಆಯಿತು ಇದೇ ಹಾರ. ನಿತಿನ್ನ ಕೇಳಿದೆ, ಅವ್ರು 7,000 ಅಂತ ಹೇಳಿದ್ರು. ವಾಟ್ ಅಂತ ಅಂದ್ಕೊಂಡೆ ಆಮೇಲೆ. ಆ್ಯಂಡ್ ಈ ಥರ ಹಾರಾಸ್ ಎಲ್ಲ ರೆಗ್ಯುಲರ್ ಟೈಮಲ್ಲಿ 300-400 ರೂಪಾಯಿಗೆಲ್ಲ ಸಿಕ್ಬಿಡ್ತಿತ್ತು. ಬಟ್ ಇವಾಗ ಕೇಳಿದ್ರೆ 2,000-3,000 ಹಿಂಗೆಲ್ಲ ಹೇಳ್ತಿದ್ರು. ಮಾರ್ಕೆಟಿಂದ ಸುಮಾರು ಐಟಮ್ನ ತೊಗೊಬಂದೆ, ಅದನ್ನೆಲ್ಲ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಬಿಕಾಸ್ ಎಲ್ಲ ಗಡಿಬಿಡಿಲಿದ್ವಿ. ಅಲ್ಲಿಂದ ಬಂದಿದ್ದ ತಕ್ಷಣ ನಿತಿನ್ಗೆ ಫೋನ್ ಕೊಡ್ಸೋಣ ಅಂತ ಸರ್ಪ್ರೈಸಾಗಿ ಕರ್ಕೊಂಡೋದೆ. ಅವ್ರ ಫೋನ್ ಹಾಳಾಗಿ 1 ವಾರ ಆಗಿತ್ತು, ಆಲ್ಮೋಸ್ಟ್ 1 year ಆಯಿತು ಹಾಳಾಗಿ. ಅವ್ರು ಅದನ್ನೇ ಯೂಸ್ ಮಾಡ್ತಿದ್ರು. ಅವ್ರಿಗೆ ಫೋನ್ಗೆ ಈ ಥರ ಗ್ಯಾಡ್ಗೆಟ್ಸ್ಗೆಲ್ಲ ಅಮೌಂಟ್ ಖರ್ಚು ಮಾಡೋದು ಇಷ್ಟ ಆಗಲ್ಲ. ಬಟ್ ನನಗೆ ಸ್ವಲ್ಪ ಈ ಥರದ್ರಲ್ಲೆಲ್ಲ ಅಂದರೆ ಚೆನ್ನಾಗಿರೋದಿರಬೇಕು ಅಂತ ಆಸೆ. ಸೊ ಅವ್ರು ತೊಗೊಳ್ಳೋಕ್ಕೆ ಅಂತಲೇ ನಿಂತ್ಕೊಂಡ್ರು, ಬಟ್ ನನಗೆ ಇಷ್ಟ ಇರಲಿಲ್ಲ. ಸೊ ನಾನು ಅಂದೆಲ್ಲ ನಾನೇ ಕೊಡಿಸ್ಬೇಕು ಪ್ಲೀಸ್ ಅಂತ ಹೇಳ್ಬಿಟ್ಟು. ಇದು ಇಲ್ಲಿವರೆಗಿನ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಸೊ ಅವ್ರಿಗೆ ಇಷ್ಟ ಆಗಿದ್ದು ಫೋನ್ನೇನೆ ರಿಲಯನ್ಸ್ ಶೋರೂಮಲ್ಲಿ ಹೋಗ್ಬಿಟ್ಟು ಅವ್ರಿಗೆ ತೋರಿಸಿ ಅವ್ರಿಗೆ ಇಷ್ಟ ಆಗೋದನ್ನು ಅವ್ರಿಗೆ ಗಿಫ್ಟ್ ಮಾಡಿದೆ. ನನಗಂತೂ ಸಖತ್ ಖುಷಿ ಆಯಿತು. ಅವ್ರಿಗೂ ಒಂದು ಪ್ರೌಡ್ ಫೀಲ್ ಇತ್ತು. ನೆಕ್ಸ್ಟ್ ಡೇ ಎಲ್ಲರೂ ಮನೆಗೆ ಬಂದಾಗ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾಯಿದ್ರು, ಸಿ ಮೈ ನ್ಯೂ ಫೋನ್ ಮೈ ವೈಫ್ ಗಿಫ್ಟೆಡ್ ಮೀ ಅಂತ ಎಲ್ಲ. ಅವ್ರ ಆಫೀಸರಿಗೆ ಕನ್ನಡ ಬರಲ್ಲ, ಸೊ ಹಾಗಾಗಿ ಸೊ ಅವ್ರು ಹೇಳುವಾಗ ಅವ್ರ ಮುಖದಲ್ಲಿ ಇದ್ದಿದ್ದು ಪ್ರೌಡ್ ಮೂಮೆಂಟ್ ನನಗೆ ಖುಷಿ ಆಯಿತು, ಇಷ್ಟ ಆಯಿತು. ಬಟ್ ಇದಕ್ಕಿಂತ ಏನೇನು ಸಿಗುತ್ತಲ್ವ, ಸಣ್ಣ ಪುಟ್ಟ ಗಿಫ್ಟ್ಸೇ ಆಗಿರ್ಬೋದು. ಇದು ಬೇರೆಯವ್ರಿಗೆ ಅಷ್ಟು ಕಾಸ್ಟ್ಲಿ ಅಲ್ಲ, ಅಷ್ಟು ದೊಡ್ಡ ಗಿಫ್ಟ್ ಅಲ್ಲ ಅಂತ ಅನ್ಸ್ಬೋದು. ಬಟ್ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ನನಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ಥರ ಸಣ್ಣ ಪುಟ್ಟ ಗಿಫ್ಟ್ಸ್ ಆಗಿರ್ಬೋದು. ಗಿಫ್ಟ್ ಕೊಟ್ಟಿಲ್ಲ ಅಂತ ಅಂದ್ರೂ ಕೆಲವೊಂದು ಪ್ರೆಷಿಯಸ್ ಮೂಮೆಂಟ್ಸಲ್ಲೆಲ್ಲ ನಮಗೆ ತುಂಬಾ ಖುಷಿ ಕೊಡುತ್ತೆ. ನಿಮ್ಗಿದೆಲ್ಲ ಯಾವ ಥರ ಅಂತ ಹೇಳ್ಬಿಟ್ಟು ಹೇಳಿ. ಅದರಲ್ಲಿ ಇದು ಕೂಡ ಟೆಂಪರ್ ಗ್ಲಾಸ್ ಕೂಡ ಕೊಟ್ಟಿದ್ರು, ಅದನ್ನೆಲ್ಲ ನೋಡ್ತಾ ಇದ್ವಿ ನಾವು. ಪ್ರತಿಯೊಂದೂ ಅಲ್ಲೇ ಚೆಕ್ ಮಾಡಿಕೊಂಡು ಬಾಕ್ಸ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಸೊ ಇಟ್ ವಾಸ್ ಅ ಗುಡ್ ಸ್ಟಾರ್ಟ್ ಅಂತ ಹೇಳ್ಬೋದು. ವರಮಹಾಲಕ್ಷ್ಮಿ ಟೈಮಲ್ಲಿ ತೊಗೊಂಡು ಬಂದಿದ್ದು ಮನೆಗೆ. ಇದು ಕೂಡ ಒಂದು ನಮ್ಮ ಕೆಲಸಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾಟ್ ಜಸ್ಟ್ ಫಾರ್ ಅಂದರೆ ಗೇಮ್ಸ್ ಆಡಲಿಕ್ಕೆ ಅಥವಾ ಸುಮ್ಮನೆ ಕಾಲಲ್ಲಿ ಮಾತಾಡೋಕ್ಕಲ್ಲ, ನಮ್ಮ ದೈನಂದಿನ ಕೆಲಸಗಳಿಗೆ ತುಂಬಾ ಯೂಸ್ಫುಲ್ ಆಗೋವಂಥದ್ದು. ಸೊ ಸೆಲ್ ಫೋನ್ನ ಕೊಡಿಸ್ಕೊಂಡು ಆಮೇಲೆ ಮನೆಗೆ ಬಂದು ಓವರ್ ನೈಟ್ ಟಿಲ್ 12:30 1 o'clockವರೆಗೂ ನಾವೆಲ್ಲರೂ ಪ್ರಿಪ್ರೇಷನ್ ಮಾಡಿದ್ವಿ. ಅಮ್ಮ ಅಂತೂ ಸಖತ್ ಹೆಲ್ಪ್ ಮಾಡಿದ್ರು. ನನಗೇನೇ ಬೇಜಾರಾಗ್ತಿತ್ತು, ಪಾಪ ಅವ್ರು ಎಷ್ಟೊಂದು ಮಾಡ್ತಿದ್ರು. ನನಗಿಂತ ಜಾಸ್ತಿ ಅವರೇ ಕೆಲಸ ಮಾಡಿದರು. ಗುರುವಾರ ಆ್ಯಂಡ್ ಶುಕ್ರವಾರ 2 ದಿನ. ನಿತಿನೂ ಒಂದು ಕಡೆ ಅವರು ಸ್ವಲ್ಪ ಹಾಫ್ ಪೇಷಂಟ್ ಆಗಿದ್ದರು. ಆ್ಯಂಡ್ ನಾನು ಕೂಡ ಸುಸ್ತಾಗ್ಬಿಟ್ಟಿದ್ದೆ. ನನಗೆ ಇಷ್ಟೊಂದೆಲ್ಲ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಹಬ್ಬದ ಟೈಮಲ್ಲಲ್ವ ಮಾಡಲೇಬೇಕಾಗತ್ತೆ. ಆ್ಯಂಡ್
ಸುಮಾರು ದಿನದಿಂದ ನಾನು ಅನ್ಕೋತಿದ್ದೆ ಇದೇ ಥರ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಹೇಳ್ಬಿಟ್ಟು. ಇದು ಮೊದಲನೇ ವರ್ಷ ಆಗಿದ್ದರಿಂದ ಅಮ್ಮ ಯೂಶ್ವಲಿ ಸೀರೆ ಇಟ್ಟು ಪೂಜೆ ಮಾಡ್ತಿದ್ರು. ಆ್ಯಂಡ್ ಉಡ್ಸೋಕ್ಕೆ ಅವ್ರಿಗೆ ಯಾವ ಥರ ಬರುತ್ತೆ ಆ ಥರ ಉಡಿಸ್ತಿದ್ರು. ಎಕ್ಸ್ಟ್ರಾ ಐಟಮ್ಸ್ ಎಲ್ಲ ಇಡ್ತಾ ಇರಲಿಲ್ಲ, ಮುಖವಾಡಲ್ಲಿ ಇಡ್ತಿದ್ರು ಅಷ್ಟೇ. ಆ್ಯಂಡ್ ಕೆಲವೊಂದು ಐಟಮ್ಸ್ನ ನಾನು ಒಂದು ವಾರ ಮುಂಚೆನೇ ಪ್ರಿಪ್ರೇಷನ್ ಟೈಮಲ್ಲೇ ಹೋಗ್ಬಿಟ್ಟು ತೊಗೊಬಂದಿದ್ದೆ. ನನಗೆ ಈಸಿ ಆಗಿದೆ ಏನು ಅಂತ ಅಂದರೆ, ನಾನು ಅಮ್ಮ ಮನೇಲಿ ಆಲ್ಮೋಸ್ಟ್ ಒಂದು 7 to 8 ಇಯರ್ಸ್ ಹಿಂದೆಯಿಂದ ಕೂರಿಸಿ ಅಭ್ಯಾಸ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ನಂಗೆ ಸ್ವಲ್ಪ ಸ್ಯಾರಿ ಡ್ರೈಪಿಂಗ್ ಎಲ್ಲ ಗೊತ್ತಿತ್ತು. ಅದಲ್ದಲೇ ಇವಾಗ ಯೂಟ್ಯೂಬಲ್ಲಿ ಆಗಿರ್ಬೋದು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ಸುಮಾರು ಜನ ತೋರಿಸ್ಕೊಡ್ತಾರೆ ಯಾವ ಥರ ಲಕ್ಷ್ಮಿ ಸ್ಯಾರಿ ಡ್ರೈಪ್ ಎಲ್ಲ ಮಾಡಬೇಕಂತ ಹೇಳಿಬಿಟ್ಟು. ನಾನು ಆ ಥರ ಮನೇಲಿ ಏನಿದೆ ಅದನ್ನೇ ಸ್ವಲ್ಪ ಯೂಸ್ ಮಾಡ್ಕೊಂಡು ಅದ್ರ ಜೊತೆ ನಾನು ಕೆಲವೊಂದು ಐಟಮ್ಸ್ನ ತೊಗೊಬಂದಿದ್ರೆ ಹಂಗೆ ಸ್ಟಾರ್ಟ್ ಮಾಡಿದೆ. ಬೆಳಗಿನ ಜಾವ ನಾವು ಆಲ್ಮೋಸ್ಟ್ 3 ಗಂಟೆಗೆ ಎದ್ವಿ, ನಾನು ಮತ್ತು ಅಮ್ಮ. ಎದ್ಬಿಟ್ಟು ನಾನು ಸ್ಯಾರಿ ಡ್ರೇಪ್ ಎಲ್ಲ ಮಾಡೋಕೆ ಕೂತ್ಕೊಂಡೆ. ಹೂವೆಲ್ಲ ಹಾಕೋದು ಜಸ್ಟ್ ಕ್ಲೀನ್ ಮಾಡೋಷ್ಟೇ ಇಟ್ಟಿದ್ವಿ. ಪ್ರತಿಯೊಂದೂ ಬೆಳಗ್ಗೆ ಎದ್ದೇ ಮಾಡ್ಕೊಳ್ಬೇಕಿತ್ತು ನಾವು. ಸೊ ಹಾಗಾಗಿ ಬೆಳಗ್ಗೆ 3 ಗಂಟೆಗೆ ಎದ್ದು ಪಟಾಫಟ್ ಅಂತ ಸ್ನಾನ ಮಾಡಿ ಅಮ್ಮ ಪಾಪ ಆಚೆ ರಂಗೋಲಿ ಬಿಡೋದು, ವಾಶ್ ಮಾಡೋದು ಅದೆಲ್ಲ ಅವ್ರು ಇಟ್ಕೊಂಡಿದ್ರು. ಒಂದು ಸುಮಾರು ಕೆಲಸ ನನಗೆ ಮಾಡಿಕೊಟ್ರು. ನಾನು ದೇವ್ರ ಮನೆ ಪೂಜೆ ಬಿಟ್ಟು ಬೇರೆ ಏನೂ ಮಾಡಲಿಲ್ಲ. ಆ್ಯಂಡ್ ನಾನು ಕೂತ ಜಾಗದಲ್ಲೇ ನಿನ್ನ ಜಾಗದಲ್ಲಿ ಎಲ್ಲ ಕೆಲಸನೂ ರೆಡಿ ಮಾಡ್ಕೋತಾ ಇದ್ದೆ. ಅಮ್ಮ ಎಲ್ಲದನ್ನು ಮಾಡಿದ್ರು. ಆ್ಯಂಡ್ ಅದಾದಮೇಲೆ ಹೊಸ್ಲಿಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಬಿಟ್ಟು ಅದಕ್ಕೆ ಅಲಂಕಾರ ಮಾಡಿ ನಂತರ ಒಳಗಡೆ ಬಂದು ಪ್ಲೇಟ್ಸಲ್ಲಿ ಅಲಂಕಾರ ಮಾಡಿದ್ವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾವೇನು ಅಡುಗೆ ಮಾಡಿಬಿಟ್ಟು ದೇವ್ರ ಮುಂದೆ ಇಡಲ್ಲ. ಅಂದರೆ ಕೆಲವೊಬ್ಬರು ಈ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಈ ಥರ ಎಲ್ಲ ಮಾಡ್ತಾರೆ. ರವೆ ಉಂಡೆ, ಒಬ್ಬಿಟ್ಟು, ಸ್ವೀಟ್ಸ್ ಈ ಥರ ಎಲ್ಲ ಮಾಡ್ತಾರೆ. ಬಟ್ ನಮ್ಮ ಅಮ್ಮ ಮನೇಲಿ ಇದನ್ನೆಲ್ಲ ಮಾಡ್ತಿದ್ವಿ. ಇಲ್ಲಿ ಗಂಡನ ಮನೇಲಿ ಇದನ್ನೆಲ್ಲ ನಡೆಸ್ಕೊಬಂದಿಲ್ಲ ಅಮ್ಮ, ನಮ್ಮ ಅತ್ತೆ ಅವರು. ಸೊ ಹಾಗಾಗಿ ನಾನು ಇವಾಗಲೇ ಬೇಡ ಅಂತ ಹೇಳಿ, ಸೊ ಫ್ಯೂಚರಲ್ಲಿ ನೋಡೋಣ. ಬಿಕಾಸ್ ಏನಂತ ಅಂದರೆ, ಅದೇ ಸ್ಟವಲ್ಲಿ ನಾವು ಅದೇ ಪಾತ್ರೆಗಳು ಅಥವಾ ಅದೇ ಸ್ಟವಲ್ಲಿ ನಾನ್ ವೆಜ್ನ ಕೂಡ ಕುಕ್ ಮಾಡ್ತಿರ್ತೀವಿ. ನಮ್ಮ ಊಟಕ್ಕೂ ಕುಕ್ ಮಾಡ್ತೀವಿ. ಸೊ ದೇವ್ರಿಗೆ ನೈವೇದ್ಯ ಅಂತ ಇಡುವಾಗ ಒಂದು ಶುದ್ಧತೆ ಇರಬೇಕು. ನಾವು ಮಾಡೋ ಜಾಗದಿಂದ ಹಿಡಿದೋದು ಅಥವಾ ಯೂಸ್ ಮಾಡೋಂಥ ಐಟಮ್ಸಿಂದ ಪ್ರತಿಯೊಂದರಲ್ಲೂ ಶುದ್ಧತೆ ಇರಬೇಕು. ಅದು ನಮ್ಮ ಅತ್ತೆ ನಂಬಿಕೆ. ಸೊ ನನಗೂ ಅದು ಹೌದು ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾನು ಸರಿ, ಅವ್ರು ಮಾಡಿಲ್ಲ ಅಂದಮೇಲೆ ನಾವು ಹೊಸದಾಗಿ ಬಂದು ಇವಾಗ ನಡೆಸೋದು ಬೇಡ, ಮನೆ ಯಜಮಾನಿ ಇರುವಾಗ ಅಂದ್ಬಿಟ್ಟು ಫ್ಯೂಚರಲ್ಲಿ ನೋಡೋಣ. ಅಷ್ಟು ಅನುಕೂಲ ದೇವ್ರಿಗೆ ಸಪ್ರೇಟ್ ನೈವೇದ್ಯ ಮಾಡೋ ಅಷ್ಟು ಅನುಕೂಲ ದೇವ್ರು ಕೊಟ್ಟಾಗ ಮಾಡೋಣ. ಅಲ್ಲಿವರೆಗೂ ಪಂಚಾಮೃತದ ತಾಂಬೂಲಗಳನ್ನ ಇಟ್ಟು ಮಾಡೋಣ ಅಂತ, ಅಂದರೆ ಹಣ್ಣೆಲ್ಲ ಇಟ್ಬಿಟ್ಟು ಮಾಡೋಣ ಅಂತ ಹೇಳಿ. ಸೊ ಆಲ್ಮೋಸ್ಟ್ 6 ಗಂಟೆಗೆ ಕರೆಕ್ಟಾಗಿ ಸೂರ್ಯೋದಯ ಟೈಮಿಗೆ ಪೂಜೆ ಆಗಬೇಕಂತ ತಲೆಯಲ್ಲಿತ್ತು. ಎಕ್ಸಾಕ್ಟ್ ಆ ಟೈಮಿಗೆ ಸೂರ್ಯೋದಯ ಕರೆಕ್ಟ್ ಟೈಮಿಗೆ ನಮ್ಮ ಮನೇಲಿ ಗಂಟೆ ನಾದ ಶುರುವಾಯಿತು. ನಾನು, ನಿತಿನ್, ಅಮ್ಮ 3 ಜನ ಸೇರಿ ಪೂಜೆ ಮಾಡಿದ್ವಿ. ಅಪ್ಪಾಜಿ ಅವರು ಕೆಲ್ಸಕ್ಕೆ ಹೋಗಿದ್ರು. ಸೊ ಹಾಗಾಗಿ ಅವ್ರು ಸ್ವಲ್ಪ ಬರೋದು ಲೇಟ್ ಆಯಿತು. ಬೆಳಗಿನ ಜಾವ ಬಂದರು ಅವರು. ಅಂದರೆ ಪೂಜೆ ಎಲ್ಲ ಆಗೋಗಿತ್ತು ಅವ್ರು ಬರೋ ಅಷ್ಟರಲ್ಲಿ. ಅದಾದಮೇಲೆ ನಾವು ಪೂಜೆನ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು, ಎದ್ದು ಬರೋ ಥರ ಆಯಿತು. ಮನೆಗೆ ಬಂದವ್ರು ಎಲ್ಲರೂ, ಅಂದರೆ ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ ಎಲ್ಲ ಬಂದಿದ್ರಂತೆ. ಆ ಟೈಮಲ್ಲಿ ನಾನಿರಲಿಲ್ಲ. ಅವರೆಲ್ಲ ಅಮ್ಮನ ಹತ್ರ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ರು. ದೇವಸ್ಥಾನದಲ್ಲಿ ಅಮ್ಮನವರೇ ಕೂತಾಗಿದೆ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ರಂತೆ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಇಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿದ್ದಕ್ಕೂ ಒಂದು ಸಾರ್ಥಕ ಅಂದಂಗಾಯಿತು. ಆ್ಯಂಡ್ ನೀವೆಲ್ಲ ನಿಮ್ಗಳ ಮನೇಲಿ ಯಾವ ಥರ ಲಕ್ಷ್ಮಿನ ಕೂರಿಸಿದ್ರಿ ಆ್ಯಂಡ್ ಎಷ್ಟು ಚೆನ್ನಾಗಾಯಿತು, ಅಥವಾ ನಾನು ಮಾಡಿದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಹೇಳಿ. ಆ್ಯಂಡ್ ಸುಮಾರು ಜನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಆ್ಯಂಡ್ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಅದ್ರ ಬಗ್ಗೆ. ನಾನಿಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀನಿ. ಆ್ಯಂಡ್ ಯಾರಿಗಾದ್ರೂ ಇದ್ರ ಬಗ್ಗೆ ಇನ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಕೇಳ್ಬೋದು. ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮ್ಗೆ ಅದನ್ನ ಗೈಡ್ ಮಾಡ್ತೀನಿ. ಪೂಜೆ ಎಲ್ಲ ಆದಮೇಲೆ ನಿತಿನ್ ಕಾಲ್ಗೆ ನಮಸ್ಕಾರ ಮಾಡಿಕೊಂಡೆ. ಆ ಟೈಮಲ್ಲಿ ಅವ್ರು ನನಗೆ ರೇಗಿಸ್ತಾಯಿದ್ರು, ನೀನು ಬರೀ ಹಬ್ಬ ಹುಣ್ಮೆ ಟೈಮಲ್ಲಿ ಮತ್ತು ಎದ್ದಾಗ ಮಾತ್ರ ಇಂಥ ಕೆಲಸಗಳು ಮಾಡೋದು, ಮಿಕ್ಕಿ ಟೈಮಲ್ಲಿ ಹೋಗೋಬಾರು ಅಂತ ಹೇಳ್ತಿರ್ತೀಯ ಅಂತ ಅಂದ್ಬಿಟ್ಟು. ದ್ಯಾಟ್ ಈಸ್ ಅ ಕಾಮನ್ ಥಿಂಗ್ ವಿಚ್ ಗೋಸ್ ರೌಂಡ್ ಅಲ್ವಾ. ಅದಾದಮೇಲೆ ಇಬ್ಬರೂ ಕೈಗೆ ಕಂಕಣನ ಕಟ್ಕೊಂಡ್ವಿ. ಇದನ್ನ 9 days ಕಟ್ಕೊಂಡಿರಬೇಕು. ಅದು ಕೈಯಲ್ಲಿ ಇರುವಾಗ ನಾವು ನಾನ್ ವೆಜ್ ಏನು ತಿನ್ನಬಾರ್ದು ಫಾರ್ 9 days. ಅದಾದಮೇಲೆ ಅದನ್ನ ತೆಗೆದ್ಬಿಟ್ಟು ಒಂದು ಹಸಿರು ಗಿಡಕ್ಕೆ ಹಾಕ್ಬೋದು. ಆಮೇಲೆ ಅಮ್ಮ ಹಿರಿಯರ ಹತ್ರ ನಾವು ಆಶೀರ್ವಾದ ತಗೊಂಡ್ವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಿಡು ಬರೀತರಲಿ. ನಮ್ಮ ಮನೇಲಿ ಪೂಜೆ ತುಂಬಾ ಚೆನ್ನಾಗಾಯ್ತು. ನಿಮ್ಮ ಮನೇಲೂ ಚೆನ್ನಾಗಾಗಿದೆ ಅಂತ ಅನ್ಕೊಂತೀನಿ. ಆ ಮಹಾಲಕ್ಷ್ಮಿ ನೀವು ಕೇಳ್ಕೊಂಡಿದ್ದು ಎಲ್ಲದನ್ನು ಕೊಟ್ಟು ಈ ವರ್ಷಕ್ಕಿಂತ ನೆಕ್ಸ್ಟ್ ವರ್ಷಕ್ಕೆ ನಿಮ್ಮನ್ನ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತ ಬೇಡ್ಕೊತೀನಿ. ನೀವು ಕೂಡ ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ಲಿ, ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ ಅಲ್ವಾ. ಸೊ ಇವತ್ತಿನ ಪೂಜೆ ಮುಗೀತು. ಮದುವೆ ಆದಮೇಲೆ ಇದು ಮೊದಲನೇ ವರ್ಷದ ಎಲ್ಲ ಫೆಸ್ಟಿವಲ್ಸು ನಮಗೆ ಹೊಸದು, ಅಂದರೆ ಮೊದಲನೇದು. ಸೊ ಹಾಗಾಗಿ ಎಲ್ಲ ಕೂಡ ಸ್ಪೆಷಲ್ ಆಗಿರುತ್ತೆ. ಆ್ಯಂಡ್ ಫಸ್ಟ್ ಅಷ್ಟೇ ಅಲ್ಲ, ಇನ್ನು ಮುಂದೆ ಬರೋ ಎಲ್ಲದನ್ನು ಸ್ಪೆಷಲ್ ಆಗಿರಲಿ ಅಂತ ದೇವ್ರ ಹತ್ರ ನಾನು ಕೂಡ ಪ್ರಾರ್ಥನೆ ಮಾಡ್ಕೊತೀನಿ. ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಸಿಗ್ತೀನಿ ಆಮೇಲೆ. ಬರಲಾ?
ಆ್ಯಂಡ್ ಇಲ್ಲಿ ಅಪ್ಪ ಬಂದವ್ರಿಗೆ ಪ್ರಸಾದಕ್ಕೋಸ್ಕರ ಅಂತ ಸಜ್ಜಿಗೆನ ಮಾಡ್ತಾಯಿದ್ರು. ಆ ಪಾತ್ರೆ ಪರ್ಟಿಕ್ಯುಲರ್ ಆಗಿ ನಾವಲ್ಲೇನು ಇಟ್ಟಿದ್ದೀವಲ್ಲ ತಾಮ್ರದ್ದು, ಅದರಲ್ಲೇ ನಾವು ಪ್ರಸಾದನ ಮಾಡೋದು. ಅಂದರೆ ದೇವ್ರಿಗೋಸ್ಕರ ಅಂತ ಸಪ್ರೇಟಾಗಿ ಎತ್ತಿಟ್ಟಿರೋ ಅಂಥದ್ದು. ಹ್ಯಾಸ್ ಐ ಟೋಲ್ಡ್, ಅದನ್ನು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡ್ತಿಲ್ಲ, ಬಂದವ್ರಿಗೆ ಸ್ವೀಟ್ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಅದಕ್ಕೋಸ್ಕರ ಅಂತ ಮಾಡ್ತಾಯಿದ್ವಿ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಿತಿನ್ ಅವರ ಫ್ರೆಂಡ್ ಮನೆ ಕಲೀಗ್ ಮನೆಗೆ ಹೋಗಿದ್ವಿ. ಅದಾದಮೇಲೆ ಇದು ಮಮ್ಮಿ ಮನೆಗೆ ಬಂದಿದ್ವಿ. ಅಮ್ಮನೂ ಲಕ್ಷ್ಮಿ ಕೂರಿಸಿದ್ರು. ಅಮ್ಮ ಅಂತಿದ್ರು ಇಷ್ಟು ವರ್ಷ ನೀನು ಕೂರಿಸಿದೆ, ವರ್ಷದಿಂದ ಇವಳು ಕೂರಿಸ್ತಿದ್ದಾಳೆ ಅಂತೇಳಿ. ಛಾಯಾನೇ ಎಲ್ಲ ಅಲಂಕಾರ ಮಾಡಿದ್ಲು. ಅವಳು ತುಂಬಾ ಚೆನ್ನಾಗಿ ಮಾಡಿದ್ಲು, ಖುಷಿ ಆಯಿತು ನೋಡಿ. ಶಿ ಇಸ್ ಸೋ ಗ್ರೋನ್ ಅಪ್, ಅಂದರೆ ಎಷ್ಟು ಬೇಗ ಅವಳು ಗ್ರೋ ಅಪ್ ಆಗಿಬಿಟ್ಟಿದ್ದಾಳೆ ಅಂತ ಒಂಥರ ಆಶ್ಚರ್ಯ ಅನಿಸ್ತಾ ಇತ್ತು. ಶಿ ವಾಸ್ ಅ ವೆರಿ ಸ್ಮಾಲ್ ಕಿಡ್ ಆವಾಗಿಂದನೂ, ಬಟ್ ಇವಾಗ ದೊಡ್ಡವಳ ಥರ ಫೀಲ್ ಆಗ್ತಿದ್ದಾಳೆ ನನಗೆ. ಆ್ಯಂಡ್ ನಾನು ನಿತಿನ್ ಅವರನ್ನು ಹೋಗಿದ್ವಿ. ಫುಲ್ ಟಯರ್ಡ್ ಆಗಿತ್ತು, ಬಿಕಾಸ್ ನಂಗೆ ನಿದ್ರೆ ಇರಲಿಲ್ಲ. ಆ್ಯಂಡ್ ಆ ದಿನ ನಾನು ಕಂಪ್ಲೀಟ್ ಉಪವಾಸ ಮಾಡಿದೆ ಅಮ್ಮನವ್ರ ವ್ರತದಲ್ಲಿ ಇದ್ದಿದ್ದರಿಂದ. ಸ್ವಲ್ಪ ಟಯರ್ಡ್ ಆಗಿತ್ತು ಅಲ್ಲೆಲ್ಲ ಓಡಾಡೋಕ್ಕೆಲ್ಲ. ಬಟ್ ಸ್ಟಿಲ್ ಅಮ್ಮ ಮನೆಗೆ ಹೋಗ್ಲೇಬೇಕಿತ್ತಲ್ಲ, ಮೊದಲನೇ ವರ್ಷ ಕುಂಕುಮ ಕರೆದಿದ್ರು. ಅಮ್ಮನೂ ಬಂದ್ಬಿಟ್ಟು ಕರೆದಿದ್ರು ಅವ್ರ ಒಂದು ವಾರ ಮುಂಚೆನೇ, ಬನ್ನಿ ಮಿಸ್ ಮಾಡಬೇಡಿ ಇಬ್ರು ಅಂತ ಹೇಳಿ. ಸೊ ಅವರು ಚೆನ್ನಾಗಿ ಕೂರಿಸಿದ್ರು. ಹೋಗಿ ನೋಡಿಕೊಂಡು ಐ ವಾಸ್ ರಿಮೆಂಬ್ರಿಂಗ್ ನಾನು ಹಿಂಗೆ ಕೂರಿಸ್ತಿದ್ದೆ ಅಲ್ಲ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಒಂದು 6:30 ಆಗೋಯ್ತು ಟ್ರಾಫಿಕಲ್ಲಿ ಮನೆಗೆ ಬರೋಕ್ಕೆ. ನಾವು ಬಂದು ಸ್ವಲ್ಪ ಹೊತ್ತಿಗೆ ಅಣ್ಣ ಮತ್ತು ಸ್ವಾತಿ ಅತ್ತಿಗೆನೂ ಬಂದಿದ್ದರು. ಅವ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ರು. ಅಂದರೆ ಇವರೆಲ್ಲ ನಿತಿನ್ ಕೊಲೀಗ್ಸ್ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಇದ್ದರು. ಇವರೆಲ್ಲ ಕೇರಳಿಯನ್ಸ್, ಅವ್ರಿಗೆ ಯಾರಿಗೂ ಕನ್ನಡ ಬರಲ್ಲ. ಆ್ಯಂಡ್ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ, ಬಟ್ ಎಲ್ಲಾದ್ರೂ ಹೇಳ್ಸ್ಕೊಂಡು ಮಾಡ್ತಾಯಿದ್ರು. ಅವ್ರಿಗೂ ಖುಷಿ ಆಯಿತು. ಬಟ್ ನಾನು ಯಾವಾಗಲೂ ಎಂಟಕ್ಕೆ ಕರೆದ್ರು ತುಂಬ ಪ್ರೀತಿಯಿಂದ ಬರ್ತಾರೆ. ಸ್ಯಾಂಡ್ರಾ ಆ್ಯಂಡ್ ಅಂಕಿತಾ ಅಂತ ಅವ್ರ ಹೆಸರು. ತುಂಬಾ ಖುಷಿ ಆಯಿತು. ಆ್ಯಂಡ್ ಅಕ್ಕನೂ ಅಷ್ಟೇ, ಪಾಪ ವೀರ್ನ ಬಿಟ್ಬಿಟ್ಟು ನಮಗೋಸ್ಕರ ಕಾಲಲ್ಲಿ ಕರೆದಿದ್ದಷ್ಟೇನೆ. ಅವ್ರ ತಮ್ಮನ ಮದುವೆ ಬ್ಯುಸಿಯಲ್ಲಿದ್ದರು ಅವರು, ಅಂದರೆ ಮದುವೆ ಆಗೋಗಿತ್ತು. ಬಟ್ ಸ್ಟಿಲ್ ಅಕ್ಕ ಅಷ್ಟೆಲ್ಲ ಟಯರ್ಡ್ ಆಗಿದ್ರು ನಾನು ಕರೆದೆ ಅಂತ ಅಂದ್ಬಿಟ್ಟು ಅಷ್ಟು ದೂರದಿಂದ ಬಂದಿದ್ರು ಅಣ್ಣನೂ ಅಕ್ಕನೂ. ತುಂಬ ಖುಷಿ ಆಯಿತು ಸ್ವಾತಿ ಅಕ್ಕ ಮತ್ತು ಸುನಿಯಣ್ಣ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಇವ್ರನ್ನೆಲ್ಲರನ್ನೂ ಅದಾದಮೇಲೆ ಕಳಿಸ್ಕೊಟ್ಟಾದ್ಮೇಲೆ ಲಕ್ಷ್ಮಿನ ಕದಲಿಸ್ಬೇಕಿತ್ತು. ನಾವು ಎಲ್ಲದನ್ನೂ ಟೈಮ್ ನೋಡ್ಕೊಂಡೆ ಮಾಡಿದ್ವಿ. ಕೂರ್ಸೋದಾಗಿರ್ಬೋದು, ಮಧ್ಯಾಹ್ನ ಪೂಜೆ ಆ್ಯಂಡ್ ಸಾಯಂಕಾಲ ಕದಲಿಸೋ ಟೈಮು ಅಷ್ಟೇನೆ 11 ಗಂಟೆ ಒಳಗಡೆ ಕದಲಿಸ್ಬೇಕಿತ್ತು ನೈಟು. ಸೊ 10:45 ಹತ್ರ ಆಗಿತ್ತು, 10:15 ಆಗಿತ್ತೇನೋ ಎಲ್ಲರನ್ನೂ ಕಳಿಸ್ಕೊಡೋತ್ತಿಗೆ. ಸೊ ಆ ಟೈಮಲ್ಲಿ ಲಕ್ಷ್ಮಿನ ಕದಲಿಸೋಕ್ಕೆ ನಾನು, ಛಾಯಾ ಆ್ಯಂಡ್ ಅಮ್ಮ 3 ಜನ ಆರತಿ ಮಾಡಿ ಅಮ್ಮನವ್ರನ್ನ ಕದಲಿಸ್ತಾ ಇದ್ವಿ. ಇಲ್ಲೆಲ್ಲದರಲ್ಲೂ ಎಂತಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲದರಲ್ಲೂ ಅಮ್ಮನವ್ರ ಹಾಡುಗಳಿದ್ದಾವೆ. ಇದರಿಂದ ನನ್ನ ವೀಡಿಯೋಸ್ಗೆ ಕಾಪಿರೈಟ್ಸ್ ಆಗುತ್ತೆ. ಸೊ ಹಾಗಾಗಿ. ಆ್ಯಂಡ್ ಸುಮಾರು ಜನ ಕೇಳ್ತಾ ಇದ್ದಾರೆ, ಅಕ್ಕ ನೀವು ಪ್ರೆಗ್ನೆಂಟಾ ಅಂತ. ಪ್ಲೀಸ್, ನಾನು ಸ್ವಲ್ಪ ಹೆಲ್ದಿ ವೆಯ್ಟ್ ಗೇನ್ ಆಗಿದ್ದೀನಿ, ಪ್ರೆಗ್ನೆಂಟ್ ಅಲ್ಲ, ದಯವಿಟ್ಟು ಅಜೀಬ್ ಮಾಡಬೇಡಿ. ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅದಕ್ಕೆಲ್ಲ ಪ್ರಯತ್ನವೂ ನಡೀತಾ ಇದೆ. ಆದಷ್ಟು ಬೇಗ ಸಣ್ಣ ಆಗ್ತೀನಿ ಫಸ್ಟ್ ಥರ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್ ಅಂಡ್ ಬಾಯ್. ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ.